ಪೊಲೀಸರ ಇಲಾಖೆ ಯಾವುದೇ ಒಂದು ರಾಜಕೀಯ ಪಕ್ಷ ಅಥವಾ ಯಾವುದೇ ಒಂದು ಆಡಳಿತ ಪಕ್ಷದಿದ್ದರೂ ಇರಲ್ಲ. ಯಾಕೆ ತಪ್ಪು ಮಾಡಿದವರಿಗೆ ಶಿಕ್ಷೆ ಕೊಡುವಂಥ ಕೆಲಸ ಮಾಡಬೇಕು. ಒಳ್ಳೆ ಬೆಳ್ಳಿ ನಮ್ಮ ಮನೆಯಲ್ಲೇ ಲಾಠಿ ಚಾರ್ಜ್ ಮಾಡೋದು, ನಮ್ಮವ್ರನ್ನೇ ಅರೆಸ್ಟ್ ಮಾಡೋಕ್ಕೆ ಪ್ರಯತ್ನ ಮಾಡೋದು. ಒಬ್ಬ ಕಾರ್ಯಕರ್ತ, ಒಬ್ಬ ಹಿಂದೂ ಕಾರ್ಯಕರ್ತ ಕಲ್ಲು ಒಗದಾನ, ಏನಾದರೂ ಮಸೂತಿ ಮೇಲೆ ಚಪ್ಪಲಿ ಒಗದಾನ, ನಿಮ್ಗೇನಾದ್ರು ದಾಖಲೆ ಇದ್ರೆ ಪೊಲೀಸ್ ಇಲಾಖೆ ಬಿಡುಗಡೆ ಮಾಡಿರಿ. ಇವು ಅಮಾಯಕ ಹಿಂದೂ ಕಾರ್ಯಕರ್ತನ ಈಗ ಸದೆ ಬಡಿದು ಹೊಡಿದು ಭಯ ಒಗ್ಸೋದು, ಸುಮ್ಮನೆ ಮಾರ್ಕೆಟ್ನ ಬಂದು ಇಟ್ಕೊಂಡು ಕೂತೀರಿ. ಯಾವ ಏರಿಯಾದಾಗ ಇವತ್ತು ಗಲಾಟೆ ಆಗಿದ್ದಲ್ಲ ಆ ಏರಿಯಾದಾಗ ಅಲ್ಲಿ ಟೈಟ್ ಮಾಡಿಬಿಡ್ರಿ. ಅವ್ರು ಯಾರು ಹೊರಗೆ ಬರಲಾರ್ದಂಗೆ ಮಾಡ್ರಿ ಆ ಏರಿಯಾದಿಂದ. ಅವ್ರ ಪಾಪ ರಾತ್ರಿ ಅವ್ರು ಕೊತ್ತಂಬರಿ ತರ್ಲಾಕ, ಬಿರಿಯಾನಿಗೆ ಕೊತ್ತಂಬರಿ ತರ್ಲಾಕೊಂಡು ಹೋಗ್ತಾರೆ. ಅವ್ರು ಟೊಮೆಟೊ हमारा छोकरा कुछ भी नहीं किया, कोतंबरी यहाँ लेने के लिए गया था, हमको पकड़ लिया. ಅವ್ರು ಎಷ್ಟು ಚಂದ ಹೇಳ್ತಾರ. ಅವ್ರು ರಾತ್ರಿ ಒಂದು ಕೇಳಿದ್ರೆ ಕೊತ್ತಂಬರಿ ಸಿಗ್ತೈತನ್ರಿ, ಆ KG ಹಳ್ಳಿ ಒಳಗೆ ಹೇಳ್ತಿದ್ರು. ಅಂದ್ರೆ ಅವರಿಗೆ ಅಲ್ಪಸಂಖ್ಯಾತರಂದ್ರೇನು, ನಮ್ಮ ಸಂವಿಧಾನ ಪ್ರಕಾರನೇ ಅವನಿಗೂ ಅಷ್ಟೇ ನ್ಯಾಯ ಐತಿ, ನಮಗೂ ಐತಿ. ನೀವು ಪೊಲೀಸರು ಆ ಮಸೂತಿ ಮುಂದೆ ಹೋಗ್ಬೇಡ್ರಿ, ಈ ಮಸೂತಿ ಮುಂದೆ ಹೋಗ್ಬೇಡ್ರಿ ಅಂತ ನೀವು ರಿಸ್ಟ್ರಿಕ್ಷನ್ ಹಾಕಿದ್ರೆ ಮತ್ತೆ ಇದೇನು ಭಾರತ ದೇಶನಾಗೈತೋ ಏನು ಪಾಕಿಸ್ತಾನದಾಗೈತೋ? ಪೊಲೀಸ್ ಅಧಿಕಾರಿಗಳು ತಮ್ಮ ಕರ್ತವ್ಯವನ್ನು ಸರಿಯಾಗಿ ಮಾಡೋದು ಕಲೀರಿ. ಸರ್ಕಾರಗಳು ಬರ್ತಾವೆ ಹೋಗ್ತಾವೆ, ಏನೋ ನಮ್ಮ ಸರ್ಕಾರ ಹೇಳ್ತದ, CM ಹೇಳ್ತಾರೆ, ಅಮಾಯಕ ಜನರನ್ನ ಇದೇ ರೀತಿ. ಇವತ್ತು ನೋಡಿ ಪಾಪ ಎರಡು ಕಡೆ ನಾವು ಹೋಗಿದ್ವಿ, ಒಂದು ಕಲ್ಲು ಪೂರ್ತಿ ಇಂತಲ್ಲಿ ಒಳಗೆ ಸಿಕ್ಕಿದೆ ಇಷ್ಟು ದೊಡ್ಡದು. ಅಂದ್ರೆ ಎಷ್ಟು ಸ್ಪೀಡಲ್ಲೇ ಬಂದಿರ್ಬೋದು ಅದು ಕಲ್ಲು. ಇಲ್ಲಿ ಮೇಲೆ ಕರ್ನಾಟಕದಲ್ಲಿ ಯಾವ್ಯಾವ ಏರಿಯಾದಲ್ಲಿ ನಮ್ಮ ಹಿಂದೂ ಗಣಪತಿ ಇರ್ಬೋದು, ಯಾವುದೇ ಹೋದ್ರು ಮೊದಲ ಆ ಮಸೂತಿಗಳನ್ನು ಚೆಕ್ ಮಾಡಬೇಕು, ಆ ಮಸೂತಿಗಳನ್ನು ಬ್ಯಾನ್ ಮಾಡಬೇಕು. ನೀವು ನಮ್ಮ ಮಾಡ್ತಿರಲ್ಲ, ಯಾವ್ದಾರು ನಮ್ಮ ದೇವಸ್ಥಾನದಿಂದ ಒಂದು ಕಲ್ಲು ಬಿದ್ದೈತಾನೆ ಭಾರತದಾಗ ಹೇಳ್ರಿ. ಇಡೀ ದೇಶದಲ್ಲಿ ಒಂದು ದೇವಸ್ಥಾನದಿಂದ ಹಿಂದೂಗಳು ಮುಸ್ಲಿಮರ ಕಾರ್ಯಕ್ರಮ ಕಲ್ಲು ಒಗದಾರ ಅಂತ ಒಂದು ಸಾಕ್ಷಿ ಹೇಳ್ರಿ. ಇವ್ರನ್ನ ಎಷ್ಟು ತಲೆ ಮ್ಯಾಗ ಕೂರಿಸ್ಕೊಂಡ್ರಿ. ಇನ್ನೂವರೆಗೆ ಅದು ಆ ಪಂಕ ಮಸೀದಿ ಅಧಿಕೃತ ಐತಿವಲ್ಲ ಅಂತದ್ದು ದಾಖಲೆ ನಿಮ್ಗೆ ಬಿಡುಗಡೆ ಮಾಡಿರಿ. ಬೇಕಾಯ್ದೆಸ್ರಿ, ಯಾವುದೇ ಪರ್ಮಿಷನ್ ಇಲ್ಲ. ಅವ್ರಿಗೆ 24 ತಾಸು ಕರೆಂಟ್ ಕೊಡೋದು, 24 ತಾಸು ನೀರು ಕೊಡೋದು. ಮತ್ತು ಅಲ್ಲಿ ಇಲ್ಲಿ ಅವನೋ ಒಬ್ಬ ಕಾಂಗ್ರೆಸ್ ಅಂತ ಅವ್ನು ಲೀಡ್ರು, ಅವ ಬಂದ್ರೆ SP DSP ಎದ್ದು ನಿಂದಿರ್ತಾ ಇರ್ತ ಸರ್ ಅಂತ ಇರ್ತ. ಒಬ್ಬ ಕ್ರಿಮಿನಲ್ ಮುಂದೆ ಪೊಲೀಸ್ ಇಲಾಖೆ ಈ ರೀತಿ ವರ್ತನೆ ಮಾಡಿದ್ರೆ ನಿಮ್ಮ ಭಯ ಹೆಂಗಿರ್ತದೆ ಪೊಲೀಸರದು?